ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಕೆ.ಇ ಆ್ಯಪ್ನ ಅಂದರೆ ಕೆ.ಇ ಮೊಬೈಲ್ ಆ್ಯಪ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಂಡಳಿಯಿಂದ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. ಅದು ಪ್ರತಿಯೊಬ್ಬರ UG CET, KCET ಅಥವಾ ಕಾಮಿಡ್ಗೆ ಯಾರೇ ಸ್ಟೂಡೆಂಟ್ಸ್ ಇದ್ದರು ಅಥವಾ PUC ಪಾಸಾಗಿ ಏನೇ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೂ ಅಥವಾ ಏನೇ ಮಾಡಬೇಕಾದ್ರೂ ನೀವು KCETಯ ಶೀಟ್ನ ಫಿಲ್ ಮಾಡೋದಾಗಲಿ ಅಥವಾ KCETನ ರಿಸಲ್ಟ್ ತಿಳ್ಕೊಳೋದಾಗಲಿ ಏನೇ ಆಗಲಿ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಅದೆಲ್ಲ ಅಪ್ಲಿಕೇಶನಲ್ಲಿ ಓಪನ್ ಮಾಡಿಕೊಂಡು ನೋಡ್ತಾ ಇದ್ರಿ. ಈಗ ಈ ಆ್ಯಪ್ನೇ ಅವರು ಬಿಡುಗಡೆ ಮಾಡಿದ್ರಿಂದ ತುಂಬ ಜನಗಳಿಗೆ, ತುಂಬ ಸ್ಟೂಡೆಂಟ್ಸ್ಗಳಿಗೆ ಇದು ಯೂಸ್ ಆಗುತ್ತೆ ವೀಕ್ಷಕರೇ. ಅದನ್ನೇ ಹೇಗೆ ಇನ್ಸ್ಟಾಲ್ ಮಾಡ್ಕೊಳೋದು, ಹೇಗೆ ಆಂಡ್ರಾಯ್ಡಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಳೋದು, ಹೇಗೆ KA ಬಾಟ್ನ ಯೂಸ್ ಮಾಡೋದು ಅಂತ ಡೆಮೋ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಈಗ ನೀವು KA ಹೋಮ್ ಅಥವಾ KE CET ಆನ್ಲೈನ್ ಅಂತ ಹೊಡೆದ್ರೆ ವೀಕ್ಷಕರೇ, ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ನೇಮ್ ನೋಡ್ಕೊಳ್ಳಿ, CET ಆನ್ಲೈನ್ kernataka.government.in ಅಂತ ಓಪನ್ ಆಗುತ್ತೆ ವೀಕ್ಷಕರೇ. ಅದು ಒಂದು ಸರಿ ವೆಬ್ಸೈಟ್ ಓಪನ್ ಆದಮೇಲೆ ನಿಮಗೆ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದು ವೆಬ್ಸೈಟು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಬಾಟ್, ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ರಿಲೇಟೆಡ್ ಟು ನಿಮ್ಮ CET ರಿಸಲ್ಟ್ ಆಗಲಿ, ರಿಲೇಟೆಡ್ ಟು ನಿಮ್ಮ ರಿಲೇಟಿವ್ ಕ್ವಶನ್ ಅಪ್ಲಿಕೇಶನ್ ಅಥವಾ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಾಗಲಿ, ರಿಲೇಟೆಡ್ ಟು ನಿಮ್ಮ ಸೀಟ್ ಸೆಲೆಕ್ಷನ್ ಆಗಲಿ, ರಿಲೇಟೆಡ್ ಟು ಮಾಕ್ ಎಂಟ್ರಿ ಆಗಲಿ, ಸೆಲೆಕ್ಷನ್ ಆಗಲಿ, ಅಥವಾ ಲಾಸ್ಟ್ ಇಯರ್ದು ಮೆಟ್ರಿಕ್ಸ್ ಆಗಲಿ, ಅದು ಪ್ರತಿಯೊಂದು ಏನೇ ರಿಲೇಟೆಡ್ ನಿಮ್ಮ ಪರೀಕ್ಷಾದ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಈ ಬಾಟಿಗೆ ಹೋಗಿ ಕ್ಲಿಕ್ ಮಾಡಿದಾಗ ಈ ಬಾಟಲ್ಲಿ ನೋಡಿ ಇದೊಂದು ಓಪನ್ ಆಗುತ್ತೆ. ಇಲ್ಲಿ ಕೇಳುತ್ತೆ ನೋಡಿ, ಇಲ್ಲಿ ನಿಮಗೆ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಐ KEA ಫಾರ್ ಯುವರ್ ವರ್ಚುವಲ್ ಅಸಿಸ್ಟೆಂಟ್ ಅಂತ. ಇಲ್ಲಿ ನೀವು ಏನೇನು ಕ್ವರೀಸು, ಅಡ್ಮಿಷನ್ ಎನ್ಕ್ವೈರಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಕ್ಸಾಮ್ ಶೆಡ್ಯೂಲ್, ಇಂಪಾರ್ಟೆಂಟ್ ಡೇಟ್ಸು, ಡೌನ್ಲೋಡ್ ನೆಕ್ಸ್ಟ್ ಇಯರ್ ರಿಫರೆನ್ಸ್ ಫಾರ್ಮ್ಸು, ಅನೌನ್ಸ್ಮೆಂಟ್ಸು, ರಿಕ್ರೂಟ್ಮೆಂಟು, ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕು, ಇವೆಲ್ಲ ಕ್ವಶನ್ಸು ನೀವು ಕೇಳ್ಬೋದು. ಒಂದೊಂದೇ ಕ್ವಶನ್ ಕೇಳಿದಾಗ ನೀವು ಟೈಪ್ ಮಾಡೋಕ್ಕೆ ಹೇಳುತ್ತೆ. ಆ ಬಾಟು ಟೈಪ್ ಮಾಡಿದಾಗ ನೀವು ಸ್ಪೆಸಿಫಿಕ್ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ದ ಪ್ರೋಸೆಸ್ಸು, ಇದೇ ಪ್ರತಿಯೊಂದು ಇನ್ಫಾರ್ಮೇಷನ್ ಅದು ಕೇಳ್ತಾ ಹೋಗುತ್ತೆ ನೋಡಿ. ಇಲ್ಲೇ ಪ್ರತಿಯೊಂದು ಬರುತ್ತೆ. ನೀವು ಚೂಸ್ ಮಾಡಿದಾಗ ನಿಮಗೆ ಸ್ಪೆಸಿಫಿಕ್ ರಿಲೇಟೆಡ್ ಆನ್ಸರ್ಸು ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಇದನ್ನು ಈ ಬಾಟ್ನ ತುಂಬ ಜನ ಸ್ಟೂಡೆಂಟ್ಸು ಮೇಕ್ ಯೂಸ್ ಅಪ್ ಮಾಡ್ಕೋಬೇಕು ಅಂತ ಇದೊಂದು ಡೆಮೋ ತೋರಿಸ್ತಾ ಇದ್ದೀನಿ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮಗೆ ರಿಲೇಟೆಡ್ ಟು ಅವ್ರಿಗೆ ಹೆಲ್ಪ್ಲೈನ್ ಕಾಲ್ ಮಾಡೋದು, ಇಮೇಲ್ ಸೆಂಡ್ ಮಾಡೋದ್ರಿಂದ ವರ್ಕ್ ಆಗಲ್ಲ. ಈ ಬಾಟ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ಪಿಕ್ಚರು ಸಿಗುತ್ತೆ. ಒಂದು 90% ಆದರೂ ಅಕ್ಯುರೇಸಿ ಹೆಲ್ಪ್ ನಿಮಗೆ ಸಿಗುತ್ತೆ ವೀಕ್ಷಕರೇ. ಈಗ ಇನ್ನೊಂದು ನೋಡ್ತಾ ಹೋಗೋಣ. ಈಗ ಬ್ಯಾಕು ಸೈಡು. ಈಗ ಇದಾದಮೇಲೆ ವೀಕ್ಷಕರೇ, ನೀವು ಈ ಆ್ಯಪ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳೋದು, ಆ್ಯಪ್ದು ಸ್ಕ್ಯಾನರ್ ಎಲ್ಲಿ ಸಿಗುತ್ತೆ ಅಂದರೆ ಇದೇ ವೆಬ್ಸೈಟಿಗೆ ಹೋದರೆ ಕೆಳಗಡೆ ಸ್ಕ್ಯಾನ್ ದ KE ಮೊಬೈಲ್ ಆ್ಯಪ್ ಅಂತ ನಿಮಗೆ ಇಲ್ಲೇ ವೆಬ್ಸೈಟಲ್ಲಿ ಇದೆ ನೋಡಿ ವೀಕ್ಷಕರೇ. ಇದನ್ನು ನೀವು ಸ್ಕ್ಯಾನ್ ಮಾಡ್ಕೊಬೋದು ವೀಕ್ಷಕರೇ. ಸ್ಕ್ಯಾನ್ ಮಾಡಿರೋ ಇದು ಆಂಡ್ರಾಯ್ಡಲ್ಲಿ ಮಾತ್ರ ಯೂಸ್ ಆಗೋದು. ಮೇಕ್ ಶೋರ್ ದಟ್ ಆಂಡ್ರಾಯ್ಡ್ ಆ್ಯಪಲ್ಲಿ ಮಾತ್ರ ಇನ್ಸ್ಟಾಲ್ ಮಾಡ್ಕೊಡಿ. ಇದು ಸೆಕ್ಯೂರ್ ಇಲ್ಲದೇ ಇರೋ ಆ್ಯಪ್. ಅಂದರೆ ಇದನ್ನು ನಿಮಗೆ ಎಲ್ಲೂ ಗೂಗಲ್ ಪ್ಲೇ ಅಥವಾ ಪ್ಲೇಸ್ಟೋರಲ್ಲಿ ಅಥವಾ iOS ಇದರಲ್ಲೂ ಬಿಟ್ಟಿರಲ್ಲ ನಿಮಗೆ. ಓಕೆ, ಸೊ ಇದು ನಿಮಗೆ ಸ್ಪೆಸಿಫಿಕ್ ಆಗಿ ಇದನ್ನು ಸ್ಕ್ಯಾನ್ ಮಾಡಿದಾಗ ನಿಮಗೆ ಒನ್ ಡ್ರೈವಿಂದ ಇದು ಇನ್ಸ್ಟಾಲ್ .apk ಫೈಲ್ ಅಂತ ಇನ್ಸ್ಟಾಲ್ ಆಗುತ್ತೆ, ನಿಮ್ಮ ಫೈಲಲ್ಲಿ ಸ್ಟೋರ್ ಆಗುತ್ತೆ. ಅದನ್ನು ನಾನು ಈಗ ಡೆಮೋ ತೋರಿಸ್ತೀನಿ ಒನ್ ಬೈ ಒನ್, ಹೇಗೆ ಸ್ಕ್ಯಾನ್ ಮಾಡಿ ನೀವು ಮಾಡ್ತಾ ಹೋಗೋದು ಅಂತ ವೀಕ್ಷಕರೇ. ಈಗ ಅದನ್ನು ನೋಡ್ತಾ ಹೋಗೋಣ ಒನ್ ಬೈ ಒನ್ ವೀಕ್ಷಕರೇ. ಹಾಗೆ ಹೇಳ್ದಂಗೆ ನೋಡಿ, ಇದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಇದು ಗೂಗಲ್ ಡ್ರೈವಲ್ಲಿ ಇಮೇಲಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೋಡಿ ಇದು ಫೈಲು ಜನ್ರೇಟ್ ಆಗುತ್ತೆ. .apk ಅಂತ ಫೈಲ್ ಜನ್ರೇಟ್ ಆಗುತ್ತೆ. ಆ APK ಫೈಲು ನಿಮಗೆ ಪ್ಯಾಕೇಜ್ ಇನ್ಸ್ಟಾಲರಲ್ಲಿ ಆಗಬೇಕಾ ಅಥವಾ ಬ್ರೌಸರಲ್ಲಿ ಆಗಬೇಕಾ ಅಂತ ಕೇಳುತ್ತೆ ವೀಕ್ಷಕರೇ. ಇದು ಏನು ಗೊತ್ತಾ, ಇದು ಸೆಕ್ಯೂರ್ ಇಲ್ಲದೇ ಇರೋ ಆ್ಯಪ್. ಇವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ದಿನ ಯೂಸ್ ಮಾಡೋಕ್ಕೋಸ್ಕರ ಇವರು ಪ್ಲೇಸ್ಟೋರಲ್ಲಿ, ಗೂಗಲ್ ಸ್ಟೋರಲ್ಲಿ ಬಿಡಲ್ಲ. ಯಾಕೆಂದರೆ ಅಲ್ಲಿ ಹೆಚ್ಚಿಗೆ ಮಾಡಬೇಕಾಗತ್ತೆ. ಜಸ್ಟ್ ಇದನ್ನು ಯಾವ ಥರ ಯೂಸ್ ಆ್ಯಂಡ್ ಥ್ರೋ ಮಾಡೋ ಥರ ಈ ಆ್ಯಪ್ಗಳು. ಇದನ್ನು ನೀವು ಇನ್ಸ್ಟಾಲ್ ಡೈರೆಕ್ಟಾಗಿ, ಇದು ಅನ್ಸೆಕ್ಯೂರ್ ಆ್ಯಪ್ಗಳು ಇವು. ಯಾವ ಥರನಾದ್ರು ಅಟ್ಯಾಕ್ ಆಗ್ಬೋದು, ಸೆಕ್ಯೂರಿಟಿ ಬ್ರೀಚ್ ಆಗ್ಬೋದು, ಯಾವ ಥರ. ಅದಕ್ಕೋಸ್ಕರ ಸೇಫಾಗಿ ಯೂಸ್ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಯೂಸ್ ಇರುತ್ತೆ, ನೆಸೆಸರಿ ಇರುತ್ತೆ, ಅವಾಗ ಮಾತ್ರ ಯೂಸ್ ಮಾಡಿಕೊಂಡು ಅದಾದಮೇಲೆ ನೀವು ಅನ್ಇನ್ಸ್ಟಾಲ್ ಮಾಡಿಬಿಡಿ ವೀಕ್ಷಕರೇ. ಈಗ ನಾನು ಬ್ರೌಸರ್ ಅಂತ ಕ್ಲಿಕ್ ಮಾಡಿದೆ ಅಂದ್ಕೊಳ್ಳಿ. ಈಗ ಲೆಟ್ಸ್ ಸೇ ಫಾರ್ ಬ್ರೌಸರ್ ಕ್ಲಿಕ್ ಮಾಡಿದೆ. ಜಸ್ಟ್ ಆಲ್ವೇಸ್ ಒನ್ಸ್ ಅಂತ ಇದು ಕ್ಲಿಕ್ ಮಾಡಿಕೊಂಡು ಇದು ಬ್ರೌಸರ್ ಆಯ್ತು. ಇಲ್ಲೊಂದು ಪ್ರಾಪರ್ಟಿ ಕೇಳುತ್ತೆ ವೀಕ್ಷಕರೇ ಈ ಫೈಲ್ಸಲ್ಲಿ. ಇದು ನೋಡಿ, ಇಲ್ಲಿ ಕೇಳುತ್ತೆ ಇಲ್ಲಿ ಬ್ರೌಸರ್ ಪ್ರಾಪರ್ಟಿ. ಇದು ನೀವು ಯಾವಾಗಲೇ ಅನ್ನೋನ್ ರಿಸೋರ್ಸ್ ಅಂದರೆ ಅದರ್ ದ್ಯಾನ್ ಗೂಗಲ್ ಪ್ಲೇಸ್ಟೋರು ಇಲ್ಲದೇ ಇರೋ ಆ್ಯಪ್ನ ಏನು ತೋರಿಸುತ್ತೆ, ಒಂದು ಫೀಚರ್ ಇರುತ್ತೆ ಅನ್ಇನ್ಸ್ಟಾಲ್ ಅನ್ನೋನ್ ಆ್ಯಪ್ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಅದನ್ನು ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ನೀವು ಸೆಟ್ಟಿಂಗ್ಸಲ್ಲಿ ಆ್ಯಪ್ಸಿಗೆ ಹೋದ್ರೂ ಆ್ಯಪ್ಸಲ್ಲಿ ನೀವು ಅಲೋ ಫ್ರಮ್ ದ ಸೋರ್ಸ್ ಅಂತ ಈ ಬ್ರೌಸರಿಗೆ ಬಂದುಬಿಟ್ಟು ಇಲ್ಲಿ ನೀವು ಅಲೋ ಮಾಡಬೇಕಾಗುತ್ತೆ. ಒನ್ಸ್ ಇದನ್ನು ಅಲೋ ಮಾಡಿದ ಮೇಲೆ ಡು ಯು ವಾಂಟ್ ಟು ಇನ್ಸ್ಟಾಲ್ ದಿಸ್ ಆ್ಯಪ್ ಅಂತ ಕೇಳುತ್ತೆ ನೋಡಿ. ಇದು KE ಇನ್ಸ್ಟಾಲೇಷನ್ ಆ್ಯಪ್. ಇದು ಇನ್ಸ್ಟಾಲ್ ಮಾಡಿದ ಮೇಲೆ ನೋಡಿ ಇದು ಆ್ಯಪ್ ಇನ್ಸ್ಟಾಲ್ ಆಗುತ್ತೆ ಇಲ್ಲೊಂದು. ಓಕೆ, ಇದು ನೋಡಿ ಈಗ KE ಆ್ಯಪು ಇನ್ಸ್ಟಾಲ್ ಆಗ್ತಿದೆ. ಈ KE ಆ್ಯಪು ಇನ್ಸ್ಟಾಲ್ ಆದಮೇಲೆ ನೀವು ಇದನ್ನು ಇನ್ಸ್ಟಾಲೇಷನ್ ಕಂಪ್ಲೀಟೆಡ್ ಓಪನ್ ಮಾಡಿದ ತಕ್ಷಣ ಈಗ
ಓಪನ್ ಮಾಡಿದೆ ಈಗ ನೋಡಿ, ಇದು ಕೆ ವಿ ಆ್ಯಪ್, ಪಿಕ್ಚರ್ ಫಾರ್ ಯುವರ್ ರೆಕಾರ್ಡ್ ವೈಲ್ ಯು ಆರ್ ಯೂಸಿಂಗ್ ದ ದಿಸ್. ಓಕೆ, ಕೇಳುತ್ತೆ ಲಾಗಿನ್ ವಿತ್ ಯುವರ್ ಮೊಬೈಲ್ ನಂಬರು. ಓಕೆ, ಒನ್ಸ್ ಮೊಬೈಲ್ ನಂಬರಿಂದ ಈಗ ಇದು ಅಥೆಂಟಿಕೇಷನ್ ಸೋ ಸಿಂಪಲ್ಲು. ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ. OTP ಎಂಟ್ರಿ ಮಾಡಿಬಿಟ್ಟು ನೋಡಿ, ಇಲ್ಲಿ ನಿಮಗೆ ಆ್ಯಪ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ UGCET 2025 ಟು ಡಿಪ್ಲೊಮಾ CET 2025, PGCET 2025, DCET ಸಿಲಬಸ್ಸು, PGCET ಸಿಲಬಸ್ಸು. ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್ನು ಏನೇ ಇನ್ಫಾರ್ಮೇಷನ್ ಇದ್ರೂ ಇಲ್ಲಿ ಇದೆಲ್ಲ ನೀವು ಇನ್ಫಾರ್ಮೇಷನ್ ತಿಳ್ಕೊಬೋದು ವೀಕ್ಷಕರೇ. ಅದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ನು. ಇಲ್ಲೂ ಬಾಟು ಇದೆ ನೋಡಿ, ನಾನು ಹೇಳಿದ್ನಲ್ಲ KEA ಬಾಟ್ ಇಲ್ಲೂ ಇನ್ಸ್ಟಾಲ್ ಮಾಡಿದ್ದಾರೆ. ಇದ್ರ ಬ್ರೌಸರ್ಲ್ಲೂ ಇದೆ, KEA ಬಾಟು ಇಲ್ಲೂ ಇದೆ ವೀಕ್ಷಕರೇ. ನೀವು ಈ ಆ್ಯಪ್ನ ಈ ಥರ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇದೊಂದೇ ಆ್ಯಪಲ್ಲಿ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಸಿಗೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ವೀಕ್ಷಕರೇ. ಈಗ ಶೆಡ್ಯೂಲ್ಸು ಏನೇನು ಕಂಪ್ಲೀಟೆಡ್ ಶೆಡ್ಯೂಲ್ಸ್, ಅಪ್ಕಮಿಂಗ್ ಏನೇನಿದ್ದಾವೆ ಪ್ರತಿಯೊಂದು ಶೆಡ್ಯೂಲ್ಸು ನಿಮಗೆ ಇಲ್ಲೇ ಸಿಗುತ್ತೆ. ನೋಟಿಫಿಕೇಷನ್ಸು ನಿಮಗೆ ಆಟೋಮೆಟಿಕಲ್ ಬರುತ್ತೆ. ಏನಾದ್ರು ನಿಮಗೆ KE ರಿಸಲ್ಟ್ಸು, KCET ರಿಸಲ್ಟ್ಸ್ ಬೇಕಾದ್ರೆ ಯಾವ ಟೈಮಿಗೆ ನಿಮ್ಮ ನೋಟಿಫಿಕೇಷನ್ ಬಿಫೋರ್ ದ್ಯಾಟ್ ಬರುತ್ತೆ. ನೀವೇನೇ ಅಪ್ಲಿಕೇಶನ್ ಫಿಲ್ ಮಾಡಿದ್ರು, ಏನೇ ಎಕ್ಸಾಮಿನೇಷನ್ಸ್ ಇದ್ದರೂ, ಏನೇ ರಿಲೇಟೆಡ್ ಇನ್ಫಾರ್ಮೇಷನ್ ಇದ್ದರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಡೈರೆಕ್ಟಾಗಿ. ಸ್ಪೆಸಿಫಿಕ್ ಏನೇನೋ KEA ಸೈಟು. ಓಕೆ, ಇದು ನೋಡಿ, ಇದು ವೆಬ್ ಬ್ರೌಸರ್ ಪೋರ್ಟಲ್ ಇಲ್ಲೇ ಓಪನ್ ಆಗುತ್ತೆ ನಿಮಗೆ. ಪೋರ್ಟಲ್ ಕೂಡ ವೆಬ್ಸೈಟು ಇದ್ರೊಳಗಡೆ ಆ್ಯಪ್ ಒಳಗಡೆ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಈ ವೆಬ್ಸೈಟ್ ಓಪನ್ ಆಗುತ್ತೆ. KEA ಬಾಟ್ ನೋಡಿ, ಇಲ್ಲಿ ಬಾಟ್ ಕೂಡ ಅಷ್ಟೇ, ಇದ್ರೊಳಗಡೆ ನಿಮಗೆ ಬಾಟ್ ಅಪ್ಲಿಕೇಶನ್ನು ನಿಮಗೆ ಆ್ಯಪಲ್ಲೇ ಓಪನ್ ಮಾಡೋ ಥರ ಮಾಡಿದ್ದಾರೆ. ಎಲ್ಲ ಪ್ರತಿಯೊಂದು ಇದು ಇಲ್ಲೇ ಕೊಟ್ಟಿದ್ದಾರೆ ವೀಕ್ಷಕರೇ. UGCET ನೋಡಿ, UGCET ಇದು UGCET ಇಂಜಿನಿಯರಿಂಗು, UGCET ವೈದ್ಯಕೀಯ, ಆಯುಷ್ ವೈದ್ಯಕೀಯ, ಎಲ್ಲ ಪ್ರತಿಯೊಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಕೋರ್ಸಸ್ 2025, ಅರ್ಜಿಯನ್ನು ಭರ್ತಿ ಮಾಡೋ ವಿಧಾನ, ಏನೇನು ಇನ್ಫಾರ್ಮೇಷನ್ನು ಅಪ್ಲಿಕೇಶನ್ ಫೀಲ್ಡ್ ಇದು, ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರು, ಪ್ರೊಸೀಡ್ ಫಾರ್ ಲಾಗಿನ್ ನ್ಯೂ ಯೂಸರು ನೋಡಿ, ಎಲ್ಲ ಪ್ರತಿಯೊಂದ್ರದ್ದು ಇದೆಲ್ಲ ಇದು ಇನ್ಫಾರ್ಮೇಷನ್ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ನೀವೆಲ್ಲ ಇಲ್ಲೇ ನಿಮಗೆ ಸೀಟ್ ಸೆಲೆಕ್ಷನ್ ಅದು ಎಲ್ಲ ಪ್ರೊಸೆಸ್ ಇಲ್ಲೇ ಬರೋದ್ರಿಂದ ನೀವು ಇದನ್ನು ಮೇಕ್ ಯೂಸ್ ಮಾಡ್ಕೊಬೇಕು ಪ್ರತಿಯೊಬ್ಬರು. ಹಾಗಾಗಿ ಇದೊಂದು ಸಿಂಪಲ್ ವಿಡಿಯೋನ ಹೇಗೆ ನೀವು ಇನ್ಸ್ಟಾಲ್ ಮಾಡ್ಕೊಳೋದು ಅನ್ನೋದು ಒಂದು ಇನ್ಸ್ಟಾಲೇಷನ್ ಇನ್ಫಾರ್ಮೇಷನ್ ತೋರಿಸಿದ್ದೀನಿ ವೀಕ್ಷಕರೇ. ನಿಮಗೆ ಏನೇ ಅದರ್ ಡೀಟೇಲ್ಸು, ಸೀಟ್ ಸೆಲೆಕ್ಷನ್ದು ಅದ್ರ ಏನೇ ಇನ್ಫಾರ್ಮೇಷನ್ ಬೇಕಾದರೂ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸ್ ಬಿಡಿ. ನೀವು ಯಾವ ಥರ ಸ್ಟ್ರಕ್ ಆದರೆ ಹೇಗೆ ಇನ್ಸ್ಟಾಲ್ ಮಾಡೋದು, ಆ ಥರ ಏನಾದರೂ ಅನ್ಇನ್ಸ್ಟಾಲ್ ಮಾಡೋದು ಹೇಗೆ ಇದ್ರೂ, ಇನ್ಸ್ಟಾಲೇಷನ್ ಬಗ್ಗೆ ಏನೇ ಪ್ರೊಸೆಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ವೀಕ್ಷಕರೇ. I'll help you out. Thank you so much guys. Please subscribe ಮಾಡ್ಕೊಳ್ಳಿ. Thank you.